ಗಣಪತೇ ನಮಃ, ರಾಜರಾಜೇಶ್ವರೇ ನಮಃ, ರಕ್ತೇಶ್ವರೇ ನಮಃ, ಉತ್ತಿಷ್ಟ ಗಣಪತೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಪಂಡಿತ್ ಪರಿಮಳಾಚಾರ್ಯ ಗುರುಜಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಶತ್ರು ವಿನಾಶಕ ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಶತ್ರು ಅಂದ್ರೆ ಯಾರು? ಎಲ್ಲೋ ಹೋಗಿರ್ತೀರಾ, ಒಡೆದಾಟಗಳಾಗಿರ್ತವೆ, ಬೈಗುಳಗಳಾಗಿರ್ತವೆ, ಅಥವಾ ಮನೆಯಲ್ಲಿ ಆಫೀಸ್ನಲ್ಲಿ ಯಾರೋ ಬೈದಿರ್ತಾರೆ, ಸ್ವಲ್ಪ ಏನೋ ಒಂದು ಘಟನೆಗಳಾಗಿರ್ತವೆ. ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಕೆಟ್ಟ ಗಳಿಗೆ ಅಂತ ನಾವು ತಿಳ್ಕೊಳ್ಬಹುದು. ಆದ್ರೆ ಮೇನ್ ಆಗಿ ನಿಜವಾದ ಶತ್ರು ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಏಳಿಗೆಯನ್ನು ಸಹಿಸಕ್ ಆಗದೆ ಇರೋನೇ ಶತ್ರು. ಏನೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ, ಏನೋ ಒಂದು ಹೊಸ ಕಾರ್ ತಗೊಂತೀರಾ, ಹೊಸ ಬೈಕ್ ತಗೊಂತೀರಾ, ಅಥವಾ ಒಂದು ಒಳ್ಳೆ ಮನೆ ಕಟ್ಟಿಸ್ತೀರಾ, ಏನೋ ಒಂದು ಒಳ್ಳೆ ಒಂದು ನಿಮ್ಮ ಮನೆಯಲ್ಲಿ ಏನೋ ಶುಭ ಕಾರ್ಯ ನಡೆದ್ರು ಸಹ ಬಂಧು ಬಳಗದಲ್ಲಿ ನೀವೇನೋ ಒಂದು ಆಸೆ ಇಟ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಏನೋ ಒಂದು ಬಂದು ಏನಿದೆಯಲ್ಲ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ನಮ್ಗೆ ಒಳ್ಳೆ ಆಶೀರ್ವಾದ ಮಾಡಿ ಹಾರೈಸ್ಲಿ ಅಂತ ಬಯಸಿರ್ತೀರ. ಮೇನ್ ಆಗಿ ಬಂದವರು ನಿಮ್ಗೆ ಆಶೀರ್ವಾದ ಮಾಡೋದಕ್ಕಿಂತ 95% ನಿಮ್ಮ ನೋಡಿ ಅಸೂಯೆ ಪಡೋದೇ ಜಾಸ್ತಿ. ನಿಮ್ಮ ಏಳ್ಗೆಯನ್ನೇ ಸಹಿಸಕ್ ಆಗ್ತಾ ಇರೋದಿಲ್ಲ ಅವ್ರಿಗೆ. ಹಾಗೂ ಸ್ವಲ್ಪ ಒಂದು ಕೆಟ್ಟ ದೃಷ್ಟಿಗಳು ಬೀಳುತ್ತೆ ನಿಮ್ಮ ಮೇಲೆ, ಒಂದು ಕೆಟ್ಟ ಉಸಿರನ್ನು ಬಿಟ್ಟು ಹೋಗ್ತಾರೆ. ಹಿಂದಿನ ಕಾಲದಿಂದನೂ ಸ್ವಲ್ಪ ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ ಒಂದು ಕಲ್ಲಿನ ಏಟು ಬಿದ್ರೂ ಸಹ ನಾವು ತಡ್ಕೋಬಹುದು, ಆದ್ರೆ ಈ ಮನುಷ್ಯನ ಆ ಕಣ್ಣ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ತಡ್ಕೊಳಕ್ ಆಗೋದಿಲ್ಲ. ಇದಕ್ಕೊಂದು ತಂತ್ರ, ಇದಕ್ಕೊಂದು ಪರಿಹಾರ ಏನು ಅಂತ ಹೇಳಿದ್ರೆ ಸುಲಭವಾಗಿದೆ. ಈ ಒಂದು ತಂತ್ರವನ್ನು ಮಾಡಿ ಈ ಶತ್ರು ವಿನ ದೃಷ್ಟಿ ಆಗಿರ್ಬೋದು ಅಥವಾ ಒಂದು ಕೆಟ್ಟ ಉಸಿರಾಗಿರ್ಬೋದು, ಯಾವುದೇ ರೀತಿ ನಿಮ್ಮ ಮೇಲೆ ಪರಿಣಾಮವಾಗಿ ಬೀರೋದಿಲ್ಲ. ಏನು ಆ ತಂತ್ರ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಕೆಂಪು ಹಾಳೆಯನ್ನು ತಗೊಂಡು ಆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಮಂತ್ರವನ್ನು ಬರೆದು ನಿಮ್ಮ ಪರ್ಸ್ನಲ್ಲೋ ಅಥವಾ ಪಾಕೆಟ್ ನಲ್ಲೋ ಅಥವಾ ಮನೆಯಿಂದ ಹೊರಗೋಗ್ಬೇಕಾದ್ರೆ ಯಾವ್ದೋ ಒಂದು ಬ್ಯಾಗ್ ಕ್ಯಾರಿ ಮಾಡ್ತೀರಾ, ಆ ಬ್ಯಾಗ್ ನಲ್ಲಿ ಇಟ್ಕೊಂಡು ಹೋದ್ರೆ ಮೇನ್ ಆಗಿ ಶತ್ರುವಿನ ಕೆಟ್ಟ ಕಣ್ಣು ದೃಷ್ಟಿ ಆಗಿರ್ಬೋದು ಅಥವಾ ಅವರ ಒಂದು ಕೆಟ್ಟ ಉಸಿರಾಗಿರ್ಬೋದು. ಕೆಟ್ಟ ಉಸಿರು ಅಂತ ಹೇಳಿದ್ರೆ ಮೇನ್ ಆಗಿ ಹೆಂಗಿದ್ದ ಇವನು, ಹೆಂಗಾಗ್ಬಿಟ್ಟ, ಇವನು ಇನ್ನು ಬೀಳ್ಲೇಬೇಕು, ಇವನು ಎದೊಳ್ಬಾರ್ದು ಜೀವನದಲ್ಲಿ, ಈ ರೀತಿ ಒಂದು ಬರುತ್ತೆ. ಈ ರೀತಿ ಒಂದು ಕೆಟ್ಟ ಒಂದು ನೆಗೆಟಿವ್ ಎನರ್ಜೀಸು ನಿಮ್ಮ ಮೇಲೆ ಬೀರೋದಿಲ್ಲ. ವೀಕ್ಷಕರೇ, ಒಳ್ಳೇದಾಗ್ಲಿ. ಹರಿ ಓಂ.